ನಮಸ್ಕಾರ ಎಲ್ಲರಿಗೂ. ಸೊ ಮನುಷ್ಯ ಅಂತಂದ್ಮೇಲೆ ಅವನಿಗೆ ವಿಧ ವಿಧವಾದ ಎಕ್ಸ್ಪೀರಿಯನ್ಸ್ ಇರುತ್ತೆ. ಲೈಕ್ ಎಲ್ಲ ಒಂದು ಫೀಲಿಂಗ್ಸ್ ಇರ್ತವೆ. ಮತ್ತೆ ಆ ಫೀಲಿಂಗ್ಸ್ ಇಂದ ಅವನಿಗೆ ಒಂದೊಂದು ಕಾಲಘಟ್ಟದಲ್ಲಿ ಮತ್ತೆ ಪಾಸ್ಟ್ ಅಲ್ಲಿ, ಪ್ರೆಸೆಂಟ್ ಅಲ್ಲಿ, ಫ್ಯೂಚರ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಗಳು ಆಗ್ತಾ ಹೋಗ್ತವೆ ಅವರ ಒಂದು ಮನಸ್ಥಿತಿ ಪ್ರಕಾರ. ನಾನು ನಿಮಗೆ ಒಂದು ಕ್ವಶನ್ ಕೇಳ್ತೀನಿ ವಿಡಿಯೋ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ. ಈ ತರ ಮಾನವ ಇದನ್ನಲ್ಲ, ಎಕ್ಸ್ಪೀರಿಯನ್ಸ್ ಎಲ್ಲ ಬರ್ಸ್ಕೊಳ್ಳುವಂತ ಮಾನವ, ಈ ತರ ಒಂದು ಹ್ಯೂಮನ್ ಬೀಯಿಂಗಿಗೆ ಏನಾದ್ರೂ ಒಂದು ಹೊರಗಡೆಯಿಂದ ಅಫೆಕ್ಟ್ ಮಾಡುತ್ತಾ? ಅಂದ್ರೆ ನಾನು ಕೇಳ್ತಿರೋ ಕ್ವಶನ್ ಏನು ಅಂತಂದ್ರೆ, ಏನಾದ್ರೂ ಒಂದು ಪರ್ಸೀವ್ ಮಾಡ್ತಾನಲ್ಲ ಮನುಷ್ಯ, ಅದು ಹೊರಗಡೆಯಿಂದ ಆಗುತ್ತಾ? ನಿಜವಾಗ್ಲೂ ಹೊರಗಡೆ ಏನಾದ್ರೂ ಇದೆಯಾ ಮಾನವನ ಒಂದು ದೇಹ ಅನ್ನೋ ಒಂದು ಎಂಟಿಟಿ ಬಿಟ್ರೆ? ಸೊ ಇದು ಒಂದು ಕಾಂಪ್ಲಿಕೇಟೆಡ್ ಕ್ವಶನ್. ಇದನ್ನ ಆನ್ಸರ್ ಮಾಡಬೇಕು ಅಂತಂದ್ರೆ ಹೊರಗಡೆ ಎಲ್ಲ ಆನ್ಸರ್ ಹುಡುಕ್ಬೇಕಾಗಿರೋದು ಒಳಗಡೆ. ಸೊ ಇಲ್ಲಿ ಕಾನ್ಶಿಯಸ್ನೆಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಈ ಕಾನ್ಶಿಯಸ್ನೆಸ್ ಬಗ್ಗೆ ಮಾತಾಡುವಾಗ ಎಲ್ಲವೂ ಒಳಗಡೆ ಆಗುತ್ತೆ ಅನ್ನೋ ಒಂದು ಭಾಸ ಅಷ್ಟೇ ಅದು. ಸೊ ಇದೇ ತರ ಒಂದು ಭಾಸ ಅಂತ ಅನಿಸಿದ್ರು ಕೂಡ ಒಂದು ವಿಚಿತ್ರವಾದ ಒಂದು ಟಾಪಿಕ್ ನ ಈ ಒಂದು ವಿಡಿಯೋದಲ್ಲಿ ತಂದಿದ್ದೀನಿ. ಅದು ಏನಪ್ಪಾ ಅಂತಂದ್ರೆ ಔಟ್ ಆಫ್ ಬಾಡಿ ಎಕ್ಸ್ಪೀರಿಯನ್ಸ್ ಅಂತ, OBE ಅಂತ ಕೂಡ ಇದನ್ನ ಕರೀತಾರೆ. ಸೊ ಇದನ್ನ ಕೆಲವೊಬ್ರು ಲೂಸಿಡ್ ಡ್ರೀಮ್ಗಳು, ಅಂದ್ರೆ ಡ್ರೀಮ್ ನ ನಾವು ಕಂಟ್ರೋಲ್ ಮಾಡ್ತಿರ್ತೀವಿ, ನಾವು ಮಲಗಿರ್ತೀವಿ, ಬಟ್ ನಮಗೆ ಡ್ರೀಮ್ ಅಂತ ಅನ್ಸಿದ್ರು ಕೂಡ ಅದನ್ನ ಕಂಟ್ರೋಲ್ ಮಾಡ್ತಾ ಇರ್ತೀವಿ. ಸೊ ಈ ತರ ಕೂಡ ಅದನ್ನ ರೆಫರ್ ಮಾಡಿದ್ದಾರೆ. ಸೊ ಈ ಔಟ್ ಆಫ್ ಬಾಡಿ ಎಕ್ಸ್ಪೀರಿಯನ್ಸ್ ಏನಪ್ಪಾ ಅಂತಂದ್ರೆ, ಒಂದೇ ಮಾತಿನಲ್ಲಿ ಹೇಳ್ಬೇಕಂತಂದ್ರೆ, ಹೆಸರೇ ಹೇಳುತ್ತಲ್ಲ ಔಟ್ ಆಫ್ ಬಾಡಿ ಅಂದ್ರೆ ನಾವು ಒಳಗಡೆ ಇದ್ರು ಕೂಡ ನಮ್ಮ ಕಾನ್ಶಿಯಸ್ನೆಸ್ ನಮ್ಮ ಬಾಡಿ ಬಿಟ್ಟು ಹೊರಗೆ ಹೋಗಿದೆ ಅಂತ. ಅಂದ್ರೆ ಇದು ಸಾವು ಅಲ್ಲ. ಸಾವಲ್ಲಿ ಲೈಕ್ ಹೋಲ್ ಕಾನ್ಶಿಯಸ್ನೆಸ್, ಸೋಲು, ಏನದು ಜೀವ ಅದೆಲ್ಲ ಹೋಗ್ಬಿಡುತ್ತೆ. ಇದರಲ್ಲಿ ಬಾಡಿ ಇರುತ್ತೆ ಇಲ್ಲಿ, ಬಟ್ ನಿಮ್ಮ ಕಾನ್ಶಿಯಸ್ನೆಸ್ ನಿಮ್ಮ ಬಾಡಿನೇ ನೋಡ್ತಾ ಇರುತ್ತೆ. ಯಾರೊಬ್ರು ಈಗ ನೀವು ಮಲಗಿದಾಗ ಲೈಕ್ ಯಾರೊಬ್ರು ಅಲ್ಲಿ ವಿಡಿಯೋ ಮಾಡ್ತಾ ಇದ್ರೆ ಅದನ್ನ ನೀವು ಸ್ಕ್ರೀನ್ ಇಂದ ನೋಡ್ತಾ ಇದ್ರಿ ಏನಪ್ಪ, ಅವ್ರು ಹಿಂಗ್ ವಿಡಿಯೋ ಮಾಡ್ತಿದ್ರೆ ಅವ್ರ ಹಿಂದೆ ಹೋಗಿ ನಿಂತ್ಕೊಂಡು ಅವ್ರ ಸ್ಕ್ರೀನ್ ಅಲ್ಲಿ ನಿಮ್ಮನ್ನೇ ನೀವು ನೋಡ್ತಿದ್ರಿ ಅನ್ನೋ ತರ ಫೀಲಿಂಗ್ಸ್ ಗಳು. ಇದನ್ನ ಹೇಗೆ ಸಾಧ್ಯ ಅಂತ ನೀವು ನೋಡದೆ ಹೋದಾಗ ಮನ್ರೋ ಇನ್ಸ್ಟಿಟ್ಯೂಟ್ ಅಂತ ಒಂದು ಹೆಸರು ಕಂಡು ಬರುತ್ತೆ. ಈ ಮನ್ರೋ ಇನ್ಸ್ಟಿಟ್ಯೂಟ್ ಅಲ್ಲಿ ಈ ಔಟ್ ಆಫ್ ಬಾಡಿಗಳು ಎಕ್ಸ್ಪೀರಿಯನ್ಸ್ ಗಳನ್ನ ಸ್ವಲ್ಪ ಟ್ರೈನ್ ಮಾಡ್ತಾರೆ ಮತ್ತು ಟೀಚ್ ಮಾಡ್ತಾರೆ. ಅಲ್ಲೆಲ್ಲ ಸ್ಪೆಷಲಿಸ್ಟ್ ಗಳಿದ್ದಾರೆ. ಇದು ಬರೀ ಏನೋ ರಹಸ್ಯ, ಆ ಒಂದು ರಹಸ್ಯ ಯಾರಿಗೂ ಮಾಡಕ್ಕಾಗಲ್ಲ, ಅವ್ರಿಗೆ ಅಷ್ಟೇ ಮಾಡಕ್ಕಾಗತ್ತೆ, ಈ ತರ ಅಲ್ಲದೆ ಪಬ್ಲಿಕ್ ಅವರು ಕಲಿಸ್ತಾ ಇದ್ದಾರೆ. ಇದನ್ನ ಮನ್ರೋ ಅನ್ನೋರು ತುಂಬಾ ಹಳೆ ಕಾಲದಲ್ಲಿ ಇದನ್ನ ಸ್ಥಾಪನೆ ಮಾಡಿದ್ರು. ಸೊ ಮನ್ರೋ ಇನ್ಸ್ಟಿಟ್ಯೂಟ್ ಅಲ್ಲಿ ಏನ್ ನಡೆಯುತ್ತೆ ಅದು ಅವರಿಗೆ ಬೇಡ. ಅದನ್ನ ಇಲ್ಲಿ ಮಾತಾಡಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ಔಟ್ ಆಫ್ ಬಾಡಿ ಎಕ್ಸ್ಪೀರಿಯನ್ಸ್ ಅಂತ ನೀವು ಮಾತಾಡುವಾಗ ಒಂದು ಸರ್ವೆ ಪ್ರಕಾರ ಅಮೆರಿಕದಲ್ಲಿ ಪ್ರತಿ ಒಂದು 5 ಮಂದಿನ ನೀವು ತಗೊಂಡ್ರೆ ಅದರಲ್ಲಿ ಒಬ್ಬರಿಗೆ ಈ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಅವರು ಹೇಳಿದ್ದಾರೆ. ಇದು ನಿಮ್ಮಲ್ಲೂ ಕೂಡ ಎಷ್ಟೋ ಜನರಿಗೆ ಆಗಿರ್ಬೋದು, ಇದು ಕೂಡ ನನಗೂ ಕೂಡ ಆಗಿದೆ. ಇದು ಆದಾಗ ಹೇಗಿರುತ್ತೆ ಅಂತ ಲೈಕ್ ಫೀಲ್ ಬರ್ಬೇಕು ಅಂತಂದ್ರೆ, ನಿಮಗೆ ಗೊತ್ತಿಲ್ಲದೆ ಇವರಿಗೆ ಯಾವ ತರ ಆಗುತ್ತೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇದನ್ನ ಕೆಲವೊಬ್ಬರು ರೋಗಿಗಳಿಂದ ಫೀಡ್ಬ್ಯಾಕ್ ತಗೊಂಡಾಗ ಹೇಗಿರುತ್ತೆ ಈ ಎಕ್ಸ್ಪೀರಿಯನ್ಸ್ ಅಂತ, ಇದಕ್ಕೆ ಫ್ಲಾಟ್ ಲೈನರ್ಸ್ ಅಂತ ಕೂಡ ಕರೀತೇವೆ. ಒಂದು ಮೂವಿ ಇದೆ ಅಂತ ಅನ್ಕೋತೀನಿ, ಫ್ಲಾಟ್ ಲೈನರ್ಸ್ ಅಂತ. ಈ ಫ್ಲಾಟ್ ಲೈನರ್ಸ್ ಅಂತಂದ್ರೆ ಏನಂತಂದ್ರೆ, ಕಾನ್ಶಿಯಸ್ನೆಸ್, ಬದುಕು, ಸಾವು. ಈ ಬದುಕು ಸಾವು ಅನ್ನೋದು ಸಪರೇಟ್ ಒಂದು ರೆಲ್ಮ್ ಗಳು ಅಂತ ನಾವು ಕನ್ಸಿಡರ್ ಮಾಡ್ತೇವೆ, ಸಪರೇಟ್ ಜಗತ್ತುಗಳು. ಈ ಕಡೆ ಬದುಕು, ಈ ಕಡೆ ಸಾವು. ಮಧ್ಯಕ್ಕೇನೋ ಇರ್ಬೇಕಲ್ಲ, ಈ ಸಾವಿನಿಂದ ಬದುಕು, ಸತ್ತ ಮೇಲೆ ಮತ್ತೆ ಹುಟ್ಟುತ್ತಾನೆ, ಹುಟ್ಟಿದ ಮೇಲೆ ಮತ್ತೆ ಸಾಯ್ತಾನೆ. ಸೊ ಮಧ್ಯಕ್ಕೇನೋ ಇರ್ಬೇಕಲ್ಲ, ಆ ಮಧ್ಯಕ್ಕೆ ಇದ್ದವನಿಗೆ ಯಾವ ತರ ಫೀಲ್ ಆಗುತ್ತೆ ಅಂದ್ರೆ, ಇನ್ನೇನು ಹುಡ್ತಾ ಇರೋದು, ಇನ್ನೇನು ಸಾಯ್ತಾ ಇರೋದು, ಫ್ಲಾಟ್ ಲೈನರ್ಸ್. ಸೊ ಆ ತರ ಎಕ್ಸ್ಪೀರಿಯನ್ಸ್ ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ಅಂತ ಕರೀತಾರೆ. ಇದನ್ನ ಕೆಲವೊಂದ್ಸಲ ಪೇಷಂಟ್ಸ್ ಗಳು ಯಾವ ತರ ಹೇಳಿದ್ದಾರೆ ಅಂತಂದ್ರೆ, ಆಪರೇಷನ್ ಮಾಡುವಾಗ ಅವರು ಸತ್ತೋಗ್ಬಿಟ್ಟಿರ್ತಾರೆ. ಇಲ್ಲಿ ಸಾವು ಅಂತಂದ್ರೆ ನಾ ಹೇಳ್ತಿದ್ದೀನಲ್ಲ, ಆ ಒಂದು ಎಡ್ಜ್, ಆ ಒಂದು ರೀಜನ್ ಅಲ್ಲಿ ಕಂಪ್ಲೀಟ್ ಸತ್ತೋಗಿದ್ದಾರೆ ಅಂತಲ್ಲ, ಆ ಒಂದು ರೀಜನ್ ಇರ್ತಾರೆ ಅವರು, ಆ ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ಇರ್ತಾರೆ ಆಪರೇಷನ್ ಅಲ್ಲಿ. ಅವಾಗ ಕಾನ್ಶಿಯಸ್ನೆಸ್ ಕಂಪ್ಲೀಟ್ ಈ ಕಡೆ ಕೂಡ ಇರಲ್ಲ, ಈ ಜಗತ್ನಲ್ಲಿ ಇರಲ್ಲ, ಕಾನ್ಶಿಯಸ್ನೆಸ್ ಕಂಪ್ಲೀಟ್ಲಿ ಆ ಜಗತ್ತಿಗೆ ಹೋಗಿರಲ್ಲ. ಸೊ ಅವ್ರಿಗೆ ಯಾವ ತರ ಫೀಲ್ ಆಗ್ಬೇಕು, ಏನೋ ಒಂದು ಬಾಡಿ ಬಿಟ್ಟು ಹೋಗ್ತಾ ಇದೆ ಏನಪ್ಪಾ ಎಲ್ಲೋ ಒಂದ್ ಕಡೆ, ಆ ತರ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಆಕ್ಚುಲಿ ಪೇಷಂಟ್ಸ್ ಗಳು. ನಾನು ನನ್ನ ಆಪರೇಷನ್ ಮಾಡುವಾಗ ನನ್ನ ಬಾಡಿನ ನೋಡ್ತಾ ಇರಂಗೆ, ಮೇಲೆ ಆಪರೇಷನ್ ಥಿಯೇಟರ್ ಮೇಲಿಂದ ಹೋಗ್ದಂಗೆ, ಹಾಸ್ಪಿಟಲ್ ಲೈಕ್ ರೂಫ್ ಮೇಲೆ ಏನಿದೆ ಅಂತ ನೋಡಿಲ್ಲ, ಯಾವತ್ತೂ ಅವ್ರು ಹತ್ತಿಲ್ಲ ಪೇಷಂಟ್ಸ್. ಆದ್ರೂ ಅವತ್ತಿನ ದಿನ ಹಾಸ್ಪಿಟಲ್ ಮೇಲಿಂದ ನೋಡಿದ್ರೆ ಡ್ರೋನ್ ಶಾಟ್ ಹೆಂಗ್ ಕಾಣುತ್ತೆ ಆ ತರ ಕಾಣುತ್ತೆ ಅಂತ ಕೂಡ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಇದು 1990s ಇಂದ ಸ್ಟಾರ್ಟ್ ಆಗ್ತಾ ಬಂತಲ್ಲ. ಬ್ರೈನ್ ಅಲ್ಲಿ ನ್ಯೂರಾನ್ಸ್ ಗಳು ಇರ್ತವೆ. ಒಂದು ಹೇಳಬೇಕು ಅಂತಂದ್ರೆ 1ರಿಂದ 100 ಬಿಲಿಯನ್ ನ್ಯೂರಾನ್ಸ್ ಗಳು ಇರ್ತವೆ ನಮ್ಮ ಒಂದು ಬ್ರೈನ್ ಒಳಗಡೆ. ಈ ಪ್ರತಿಯೊಂದು ನ್ಯೂರಾನ್ ಅಲ್ಲಿ ಎಲೆಕ್ಟ್ರಿಕ್ ಚಾರ್ಜಸ್ ಗಳು, ಲೈಕ್ ನಮ್ಮ ಪ್ರತಿಯೊಂದು ಯೋಚನೆ ಬಿಡೋದಲ್ಲ, ಅವು ಎಲೆಕ್ಟ್ರಿಕ್ ಚಾರ್ಜಸ್ ಗಳು ತರ ನ್ಯೂರಾನ್ ಗಳು ಟ್ರಾನ್ಸ್ಮಿಟ್ ಮಾಡ್ತವೆ. ಸೊ 1990s ಆದ್ಮೇಲಿಂದ ಕೆಲವೊಂದು ವ್ಯಕ್ತಿಗಳು ಏನ್ ಮಾಡ್ತಾ ಬಂದ್ರು,
ಈ ಒಂದು ಎಲೆಕ್ಟ್ರಿಕಲ್ ಆಗ್ತಾ ಇದೆ ಅಂತಂದ್ರೆ ಬ್ರೈನ್ ಒಳಗಡೆ ಇದನ್ನ ನಾವು ಕಂಡು ಹಿಡಿಬಹುದಲ್ಲ. ಈಗ ಯಾರಾದ್ರೂ ಒಬ್ರು ಒಂದು ಬಹಳ ಬ್ಯಾಡ್ ಐಡಿಯಾನ ಒಂದು ಥಿಂಕ್ ಮಾಡ್ತಿದಾರೆ ಅಂತಂದ್ರೆ ಅದನ್ನ ಸ್ಕ್ಯಾನ್ ಮಾಡೋದ್ರ ಮೂಲಕ ಅವ್ರು ಅಂದ್ರೆ ಏನ್ ಮಾಡ್ತಿದಾರೆ ಅಂತ ತಿಳ್ಕೊಳ್ದೇ ಇರಬಹುದು. ಬಟ್ ಅವ್ರ ಹಂಗ್ ಮಾಡ್ತಿದಾರೆ ಏನೊಂದು ಆಗ್ತಿದೆ ಅಂತ ಅನ್ನೋದನ್ನ ಒಂದು ಗ್ರಾಫಿಕಲ್ ಮೆಥಡ್ ಕಂಡುಹಿಡಿಯಬಹುದಲ್ಲ ಅಂತ ಎಲೆಕ್ಟ್ರೋಗ್ರಾಮ್ ಗಳನ್ನ ಕಂಡುಹಿಡಿತಾ ಬಂದ್ರು. ಇದನ್ನ ಹಳೆ ವಿಡಿಯೋಗಳನ್ನ ಎಕ್ಸ್ಪ್ಲೇನ್ ಮಾಡಿದ್ದೆ. ತಲೆಗೆಲ್ಲ ಲೈಕ್ ಬ್ರೈನಿಗೆ ಆತರ ಒಂದು ಎಲೆಕ್ಟ್ರೋಡ್ಸ್ ಇಟ್ಟು ಅದರಿಂದ ನ್ಯೂರಾನ್ಸ್ ಆಗ್ತಕ್ಕಂತ ಎಲೆಕ್ಟ್ರಿಕಲ್ ಚಾರ್ಜಸ್ ಆಕ್ಟಿವಿಟಿನ ಟ್ರೇಸ್ ಮಾಡ್ತಾ ಇದ್ರು. ಎಲೆಕ್ಟ್ರೋ ಎನ್ಸೆಫೆಲೋಗ್ರಫಿ ಅಂತ ಒಂದು ಹೇಳಿದ್ದ ಕೊನೆಯ ವಿಡಿಯೋದಲ್ಲಿ. ಸೊ ಈ ತರ ಕೆನಡಾದಲ್ಲಿ ಒಬ್ರು ಮೈಕಲ್ ಪೆರ್ಸಿಂಗರ್ ಅಂತ ಒಬ್ಬ ಯೂನಿವರ್ಸಿಟಿ ಡಾಕ್ಟರ್ ಇದ್ರು, ಪ್ರೊಫೆಸರ್. ಅವರು ಒಂದು ಮೆಥಡ್ ನ ಕಂಡುಹಿಡಿದಿದ್ದಾರೆ, ಅವ್ರು ಡೆವಲಪ್ ಮಾಡಿದ್ದಾರೆ. ಆ ಯೂನಿವರ್ಸಿಟಿಯಲ್ಲಿ ಒಂದು ಭಯಾನಕ ಪ್ರಯೋಗಗಳನ್ನು ನಡೆಸ್ತಾ ಇದ್ರು. ಅದು ಏನಪ್ಪಾ ಅಂತಂದ್ರೆ ಗಾಡ್ಸ್ ಹೆಲ್ಮೆಟ್ ಅಂತ ಅವರು ಕರಿತಾ ಇದ್ರು. ಈ ಗಾಡ್ಸ್ ಹೆಲ್ಮೆಟ್ ಏನು ಅಂತಂದ್ರೆ ಹೆಸರು ಹೇಳ್ದಂಗೆ ದೇವರ ಒಂದು ಹೆಲ್ಮೆಟ್ ಅಂತ. ಏನ್ ಮಾಡುತ್ತಿದ್ದ ಔಟ್ ಆಫ್ ಬಾಡಿ ಎಕ್ಸ್ಪೀರಿಯನ್ಸ್ ಗೆ ಇದಕ್ಕೆ ಏನ್ ಸಂಬಂಧ ಅಂತ ನೀವು ಕೇಳ್ತಾ ಇದ್ರೆ, ಅವರು ಲೈಕ್ ಹೀಗೆ ಸರ್ವೆ ಮಾಡ್ಬೇಕಾದ್ರೆ ಎಷ್ಟೋ ಜನರನ್ನ ಕರ್ಕೊಂಡ್ಬಿಟ್ಟು ಏನ್ ಮಾಡ್ತಾರೆ, ನಮ್ಮ ಬ್ರೈನ್ ಒಳಗಡೆ ರೈಟ್ ಪೆರೈಟಲ್ ಲೋಬ್ ಅಂತ ಇರುತ್ತೆ. ಈಗ ಬ್ರೈನ್ ನಾವು ಮುಮ್ಮೆದುಳು ಹಿಮ್ಮೆದುಳು ಅಂತೆಲ್ಲ ಡಿವೈಡ್ ಮಾಡ್ತೀವಲ್ಲ, ಬಯಾಲಜಿ ಓದಿರ್ತೀವಿ. ಆ ತರ ರೈಟ್ ಪೆರೈಟಲ್ ಅಂದ್ರೆ ಕಿವಿಯ ಜಸ್ಟ್ ಟಾಪ್ ಅಲ್ಲಿ ಒಂದು ಸ್ವಲ್ಪ ಮೇಲ್ಗಡೆ ಭಾಗದಲ್ಲಿ ರೈಟ್ ಪೆರೈಟಲ್ ಭಾಗದಲ್ಲಿ ವೀಕ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸಿಗ್ನಲ್ಸ್ ನ ಅಲ್ಲಿ ಒಳಗಡೆ ಬಿಡ್ತಾರೆ. ಏನಿದು ವೀಕ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸಿಗ್ನಲ್ಸ್ ತುಂಬಾ ಟೆಕ್ನಿಕಲ್ ಅಂತ ಅನಿಸ್ತಾ ಇದ್ರೆ, ಈಗ ಮೊಬೈಲ್ ಅಲ್ಲಿ ಯೂಸ್ ಮಾಡ್ತೀವಲ್ಲ, ರೇಡಿಯೋ ವೇವ್ಸ್ ಗಳು ಬರ್ತವೆ ನಿಮ್ಮ ಬೇಸ್ ಸ್ಟೇಷನ್ ಇಂದ. ಅದೇ ತರ ನೀವು ಮೈಕ್ರೋವೇವ್ ಓವನ್ ಯೂಸ್ ಮಾಡ್ತೀರಲ್ಲ, ಮೈಕ್ರೋವೇವ್ಸ್ ಗಳು ಬರ್ತವೆ. ಆ ತರ ಈಗ ನೀರು ಕುಡಿಯೋ ಇದರಲ್ಲಿ RO UV ಅಂತ ಬರ್ತದೆ, ಅಲ್ಟ್ರಾ ವೈಲೆಟ್. ಮತ್ತೆ ಮೂಳೆ ಮುರಿದ ಎಕ್ಸ್ರೇಸ್ ಮಾಡ್ತಾರಲ್ಲ ಆ ತರ. ಇವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಲ್ಲಿ ವಿಧವಾದ ತರಂಗಗಳು. ಇದರಲ್ಲಿ ಅವರು ತಲೆ ಒಳಗೆ ಬಿಡ್ತಕ್ಕಂಥದ್ದು ನಾನ್ ಅಯೋನೈಸಿಂಗ್ ವೇವ್ಸ್ ಅಂತ. ನಾನ್ ಅಯೋನೈಸಿಂಗ್ ವೇವ್ ಅಂತಂದ್ರೆ ಏನು ಅಂತಂದ್ರೆ, ನೀವು ಕೆಲವೊಂದ್ಸಲ ನಿಮ್ಮ ಮನೆ ಹತ್ರನೇ ಬೇಸ್ ಸ್ಟೇಷನ್ ಯಾರಾದ್ರೂ ಇನ್ಸ್ಟಾಲ್ ಮಾಡಿದ್ರೆ ಮೊಬೈಲ್ದು 4G ಆ ತರ ಅಡ್ವಾನ್ಸ್ ಟವರ್ ಏನಾದ್ರು ಇದ್ರೆ, ನೀವು ಅದ್ರ ಹತ್ರ ಹೋಗಿ ಸ್ವಲ್ಪ ನಿಲ್ಲಿ, ತುಂಬಾ ಹತ್ರ ಹೋಗ್ಕೋಬೇಡಿ, ಅದ್ರ ಹತ್ರ ಹೋಗಿ ನಿಲ್ಲಿ, ಗುಯ್ ಅಂತ ಒಂದು ಸೌಂಡ್ ಬರ್ತಾ ಇರುತ್ತೆ, ಹಮ್ಮಿಂಗ್ ನಾಯ್ಸ್. ಅದು ಲೈಕ್ ಬೇಸ್ ಸ್ಟೇಷನ್ ಚಾರ್ಜರ್ ಇಂದ ಬರ್ತಿರುತ್ತೆ, ಅದು ಬೇರೆ ಮಾತು. ಅಲ್ಲಿ ಒಂದು ಸೈನ್ ಬೋರ್ಡ್ ಇರುತ್ತೆ, ಕಾಷನ್ ಅಂತ, ಎಚ್ಚರಿಕೆ, ಅಯೋನೈಸಿಂಗ್ ರೇಡಿಯೇಷನ್ ಅಂತ. ಏನಿದು ಅಯೋನೈಸಿಂಗ್ ರೇಡಿಯೇಷನ್, ನಾನ್ ಅಯೋನೈಸಿಂಗ್ ರೇಡಿಯೇಷನ್ ಹೇಳ್ತಿದ್ದಾನೆ ಅಂತ ಹೇಳಿ ತುಂಬಾ ಸಿಂಪಲ್ ಆಗಿ ಹೇಳ್ತೀನಿ. ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಲ್ಲಿ ವಿಧವಾದ ಫ್ರೀಕ್ವೆನ್ಸಿಯ ತರಂಗಗಳು ಇರ್ತವೆ. ಫ್ರೀಕ್ವೆನ್ಸಿ ಅಂದ್ರೆ ಎಷ್ಟು ಪವರ್ಫುಲ್ ಇದೆ ಅಂತ ತುಂಬಾ ಟೆಕ್ನಿಕಲ್ ಹೇಳಕೋಲ್ಲ. ಬಹಳ ಫ್ರೀಕ್ವೆನ್ಸಿ ಅಂದ್ರೆ ಬಹಳ ಪವರ್ಫುಲ್, ಕಡಿಮೆ ಫ್ರೀಕ್ವೆನ್ಸಿ ಅಂದ್ರೆ ಕಡಿಮೆ ಪವರ್ಫುಲ್. ಸೊ ಆ ಒಂದು ಬೇಸ್ ಸ್ಟೇಷನ್ ಅಲ್ಲಿ ಹೈ ಫ್ರೀಕ್ವೆನ್ಸಿ ಸಿಗ್ನಲ್ಸ್ ಏನಾದ್ರು ಬರ್ತಾ ಇದ್ರೆ ಈ ಅಯೋನೈಸ್ ಮಾಡ್ಬಿಡ್ತವೆ ಅನ್ನೋ ಮೀನಿಂಗ್ ಏನಂದ್ರೆ, ಅವು ನಮ್ಮ ಬಾಡಿ ಒಳಗಡೆ ಹೋಗಿ ಒಳಗಡೆ ನಮ್ಮ ಆಟಮ್ಸ್ ಇರ್ತಾವಲ್ಲ, ಅಣುಗಳು, ಮಾಲಿಕ್ಯೂಲ್ಸ್ ಗಳೆಲ್ಲ, ಪರಮಾಣುಗಳು, ಅದ್ರ ಒಳಗಡೆ ಎಲೆಕ್ಟ್ರಾನ್ ಸುತ್ತಾ ಇರ್ತಾವಲ್ಲ, ಎಲೆಕ್ಟ್ರಾನ್ ಬಿಡುಗಡೆ ಮಾಡ್ಬಿಡ್ತವೆ. ಅಣುವಿಂದ ಸುತ್ತಾ ಇರುತ್ತೆ ಎಲೆಕ್ಟ್ರಾನ್, ಅದನ್ನ ಬಿಡುಗಡೆ ಮಾಡ್ಬಿಡ್ತೇವೆ. ಸೊ ಅವಾಗ ಪಾಸಿಟಿವ್ ನೆಗೆಟಿವ್ ಚಾರ್ಜ್ ಅಂದ್ರೆ ತುಂಬಾ ಪವರ್ಫುಲ್ ಅಂತ. ಸೊ ಅವರು ಆ ತಲೆ ಒಳಗೆ ಬಿಡೋದು ಅಷ್ಟೊಂದು ಸ್ಟ್ರಾಂಗ್ ಅಲ್ಲ. ನಾನ್ ಅಯೋನೈಸಿಂಗ್ ರೇಡಿಯೇಷನ್ಸ್, ವೀಕ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್, ಅದನ್ನ ನಾ ಏನ್ ಹೇಳಿದೆ, ರೈಟ್ ಮೇಲೆ ಒಂದು ರೈಟ್ ಪೆರೈಟಲ್ ಲೋಬ್ ಅಂತ ಇರುತ್ತಲ್ಲ ಬಲಗಡೆ, ಇಲ್ಲಿ ಬಿಡ್ತಾರೆ. ಆ ಒಂದು ಹೆಲ್ಮೆಟ್ ಹಾಕಿರ್ತಾರೆ, ಮೇಲೆಲ್ಲ ಎಲೆಕ್ಟ್ರೋಡ್ಸ್ ಇರುತ್ತೆ, ಇಲ್ಲಿ ಅದನ್ನ ಬಿಡ್ತಾರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸಿಗ್ನಲ್ಸ್ ನ. ಅದನ್ನ ಬಿಟ್ಟ ಮೇಲೆ ಏನಾಗುತ್ತೆ ಅಂತ ಹೇಳಿ ಅವರು ಒಂದು ಕಂಡುಹಿಡಿಬೇಕಾಗಿರುತ್ತೆ. ಸೊ ಡಾರ್ಕ್ ಒಂದು ರೂಮ್ ಮಾಡ್ತಾರೆ, ಏನು ಸೌಂಡ್ ಇಲ್ಲ, ಅವ್ರಿಗೆಲ್ಲ ಹಿಂಗೆ ಕಿವಿ ಮುಚ್ಚಿಬಿಡ್ತಾರೆ, ಕಣ್ಣೆಲ್ಲ ಹಿಂಗೆ ಬಟ್ಟೆ ಮುಚ್ತಾರೆ. ಮುಚ್ಚಿದ ತಕ್ಷಣ ಅವರು ಅದನ್ನ EEG ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆ ವ್ಯಕ್ತಿದು. ಮತ್ತೆ ಅವ್ನು ಏನ್ ನೋಡ್ತಾನೆ, ಹಂಗ ಆಗ್ಬೇಕಾದ್ರೆ ಅವನಿಗೆ ಏನ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ನೋಡುವಾಗ ತುಂಬಾ ಜನರದು ವಿಚಿತ್ರವಾದ ಫೀಡ್ಬ್ಯಾಕ್ ಗಳು ಬರಕ್ ಸ್ಟಾರ್ಟ್ ಆಯ್ತು. ಒಬ್ಬಳು ಏನ್ ಹೇಳ್ತಾಳೆ, ಯಾವ್ದೋ ಒಂದು ಗಂಡಸಿನ ವಾಯ್ಸ್ ಕೇಳಿಸ್ತಾ ಇದೆ, ರೂಮಲ್ಲಿ ಯಾರು ಇಲ್ಲ. ನಾ ಏನ್ ಹೇಳಿದೀನಿ, ಆ ಪೇಷಂಟ್ಸ್ ಅಷ್ಟೇ ಡೆಮಾನ್ಸ್ಟ್ರೇಟ್ ಮಾಡಕ್ಕೆ ಅವ್ರನ್ನಷ್ಟೇ ಒಳಗೆ ಕೂಡ್ಸಿರ್ತಾರೆ ಪ್ರೊಫೆಸರ್ ಯೂನಿವರ್ಸಿಟಿಲಿ, ಕ್ಲೋಸ್ ಮಾಡಿರ್ತಾರೆ ಡಾರ್ಕ್ ರೂಮ್. ಅವ್ಳು ಹೇಳ್ತಾಳೆ, ರೆಕಾರ್ಡ್ ಮಾಡ್ತಾರೆ ಇದನ್ನ, ಅವ್ಳು ಹೇಳೋದನ್ನ. ನನಗೆ ಯಾರ್ದೋ ಒಬ್ಬ ಮೇಲ್ದು ವಾಯ್ಸ್ ಕೇಳ್ತಾ ಇದೆ, ಅವ್ನ ಗಂಡಸು ಅಲ್ಲಿ ದೂರದಿಂದ ಬರ್ತಾ ಇದ್ದಾನೆ, ಅವ್ನ ಹತ್ರ ಬರ್ತಾ ಇರಂಗ ಕಾಣಿಸ್ತಿದೆ ಅಂತ ಒಬ್ಳು ಹೇಳ್ತಾಳೆ. ಇನ್ನೊಬ್ರು ಏನ್ ಹೇಳಿಸ್ತಾರೆ, ಇನ್ನೊಬ್ಬ ಏನ್ ಹೇಳ್ತಾನೆ, ಯುವಕ, ಒಂದು 20 ಏಜಸ್ ಅಲ್ಲಿ ಇರೋ ಯುವಕ, ನಾನು ಹಿಂಗೆ ಮಾಡುವಾಗ ನೀವು ನಂಗೆ ಹಿಂಗೆ ಸಿಗ್ನಲ್ಸ್ ಕಳಿಸ್ತಾ ಇರಲ್ಲ ಬ್ರೈನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಅಲ್ಲಿ, ಯಾರೋ ನನ್ನ ಎಡಗಡೆ ಭಾಗದಲ್ಲಿ ನಿಂತಿದ್ದಾರೆ, ನಾನ್ ಹಿಂಗೆ ತಿರುಗಿ ಅವ್ರನ್ನ ನೋಡ್ಬೇಕು, ಬಟ್ ನನಗೆ ಆಗ್ತಾ ಇಲ್ಲ, ಯಾಕಂದ್ರೆ ನನಗೆ ಆಂಗ್ಸೈಟಿ ಬರ್ತಿದೆ, ಅವ್ರು ಯಾರು ಅಂತ ನನಗೆ ತುಂಬಾ ಭಯ ಆಗ್ತಿದೆ, ಅವ್ರು ಶಾಡೋ ಕಾಣ್ತಿದೆ ನನಗೆ ಎದುರಿಗೆ ಅಂತ. ಇನ್ನೊಬ್ರು, ನನಗೆ ಫೇಸ್ ಗಳು ಕಾಣ್ತಾ ಇದಾವೆ, ವಿಚಿತ್ರ ಮುಖಗಳು ಕಾಣ್ತಾ ಇದಾವೆ, ಅವ್ರ ಮುಖ ಎಲ್ಲ ಬ್ಲರ್ ಆಗಿದೆ, ಯಾವ್ದೋ ಒಂದು ಪ್ಲೇಸ್ ಅಲ್ಲಿ ನಾನು ನಿಂತಿದ್ದೀನಿ, ಮರಗಳು ಕಾಣ್ತಾ ಇದಾವೆ, ಅಲ್ಲಾಡ್ತಾ ಇದಾವಲ್ಲ ಏನೋ. ಇದು ಯಾವ ಜಗತ್ತಿದು, ಎಲ್ಲಿಂದ ಬಂತು ಇವೆಲ್ಲ? ಮೈಕಲ್ ಪರ್ಸಿಂಗರ್ ಇದನ್ನ ನೋಡ್ತಾ ಹೋದ್ರು. ಇದಕ್ಕೆ ಅವಾಗ ಅವ್ರಿಗೆ ಆನ್ಸರ್ ಗೊತ್ತಿರ್ಲಿಲ್ಲ. ಇತ್ತೀಚೆಗೆ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಮಾಡಿರೋ ಒಂದು ರಿಸರ್ಚ್ ಪ್ರಕಾರ, ಈ ಒಂದು ಔಟ್ ಆಫ್ ಬಾಡಿ ಎಕ್ಸ್ಪೀರಿಯನ್ಸ್ ಮತ್ತೆ ಯಾವ್ದೋ ಕಾಣದಿರೋ ಜಗತ್ತನ್ನ ಮನುಷ್ಯರು ನೋಡ್ಬಿಡ್ತಾರೆ, ಅಥವಾ ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಇದು ಬರೀ ಇಂಥ ಪೇಷಂಟ್ಸ್ ಗಳಲ್ಲ,
ನೀವು US ಫೋರ್ಸ್ ಅಲ್ಲಿ ಇದನ್ನ ಸೆಂಟ್ರಲ್ ಇಂಟೆಲಿಜೆನ್ಸ್ ಆಫ್ ಅಮೆರಿಕಾದಲ್ಲಿ ಕ್ಲಾಸಿಫೈಡ್ಸ್ ಅಂತ ಫೈಲ್ಸ್ ಗಳನ್ನಾಗಿ ಮಾಡಿದ್ದಾರೆ, ನೀವು ನೋಡಬಹುದು. ಈ ಪೈಲಟ್ಸ್ ಗಳು ಹೋಗ್ತಾ ಇರ್ತಾರಲ್ಲ, ಜೆಟ್ ಪೈಲಟ್ಸ್ ಗಳು ಸ್ಪೀಡ್ ಜಾಸ್ತಿ ಆಗ್ತಾ ಹೋದಾಗ ನಾವು ಗ್ರಾವಿಟಿ ಇಂಡ್ಯೂಸ್ಡ್ ಲಾಸ್ ಆಫ್ ಕಾನ್ಶಿಯಸ್ನೆಸ್ ಅಂತ ಒಂದು ಕರಿತೀವಿ, ಜಿಲಾಕ್ ಅಂತ. ಏನಪ್ಪಾ ಅಂತಂದ್ರೆ ಗ್ರಾವಿಟಿ, ಅವರು ಬಾರ್ಡರ್ ಹೋಗ್ತಾರಲ್ಲ, ಗ್ರಾವಿಟಿ ಇರೋದು ಗ್ರಾವಿಟಿ ಇಲ್ಲದೆ ಇರೋ ಅಂತ ಬಾರ್ಡರ್ಗೆ, ಆ ಗ್ರಾವಿಟಿ ಹಂಗೆ ವೇಟ್ಲೆಸ್ನೆಸ್ ಇಂದ ಅಥವಾ ಅದರ ಸ್ಪೀಡ್ ಹೋಗ್ತಾ ಇರೋದ್ರಿಂದಾಗಿ ಕಾನ್ಶಿಯಸ್ನೆಸ್ ಲಾಸ್ ಆಗಿ ಪಾಸ್ ಔಟ್ ಆಗ್ಬಿಡ್ತಾರೆ. ಅಂದ್ರೆ ಅವ್ರಿಗೆ ಹಿಂಗೆ ನೀವು ನೋಡ್ತಿರ್ಬೋದು, ಯಾವ್ದೋ ಒಂದು ಸ್ಕೈ ಡೈವಿಂಗ್ ಪ್ಯಾರಾಶೂಟ್ ಮಾಡ್ಬೇಕಾದ್ರೆ ಹಿಂಗೆ ಬಿದ್ದಿರ್ತಾರಲ್ಲ ಕಣ್ಮುಚ್ಚಿ, ಅವಾಗ ಅವರಿಗೆ ಈ ತರ ಔಟ್ ಆಫ್ ಬಾಡಿ ಎಕ್ಸ್ಪೀರಿಯನ್ಸ್. ಅಂದ್ರೆ ಅವರು ಆ ಕ್ಷಣದಲ್ಲಿ ಆ ವಿಮಾನದಲ್ಲಿ ಏನೋ ಒಂದು ಗೊತ್ತಿಲ್ಲದೆ ಓಡಿಸ್ತಾ ಇದ್ರು ಕೂಡ ಅವರ ಒಂದು ಬೇರೆ ಕಾನ್ಶಿಯಸ್ನೆಸ್ ಎಲ್ಲೋ ಬೇರೆ ಕಡೆಯಿಂದ ಅವ್ರ ವಿಮಾನವನ್ನೇ ನೋಡ್ದಂಗೆ. ಇದು ಯಾವ ತರ ಫೀಲ್ ಆಗುತ್ತೆ ಅಂತ ಒಬ್ಬ ಪೈಲಟ್ ನನ್ನು ಕೇಳಿದಾಗ, ಈ ಟಿವಿನ ಇದ್ದಕ್ಕಿದಂಗೆ ಆಫ್ ಮಾಡ್ತಿದ್ದಾರೆ. ಹಳೆ ಕಾಲದಲ್ಲಿ ಒಂದು ಇರ್ತಿದ್ವಿ ನೋಡಿ CRT ಟ್ಯೂಬ್ಸ್ ಗಳು, ಇದ್ದಕ್ಕಿದಂಗೆ ಆಫ್ ಮಾಡಿದಾಗ ಹಿಂಗೆ ಒಂದು ಫ್ಲಾಶ್ ಬಂದ್ ಹೋಗ್ತಾ ಇರ್ತಾರೆ. ಟಿವಿ ಆನ್ ಮಾಡ್ಬೇಕಾದ್ರೆ ಹಿಂಗೆ ಬರುತ್ತೆ, ಹಿಂಗೆ ಕ್ಲೋಸ್ ಆಗುತ್ತೆ ಸಣ್ಣದು. ಅಂದ್ರೆ ಒಂದು ಏನೋ ಡಾರ್ಕ್ ಟನಲ್ ಮಧ್ಯಕ್ಕೆ ಏನೋ ಬ್ರೈಟ್ ಲೈಟ್ ಬಂದ್ ಹಿಂಗೆ ಫ್ಲಾಶ್ ತರ ಹಿಂಗೆ ಹೋಗುತ್ತೆ. ಅಥವಾ ಪ್ಲಾಸ್ಮಾ ಕ್ಯಾಮ್ರಾ ಆನ್ ಮಾಡ್ಬೇಕಾದ್ರೆ ಫ್ಲಾಶ್ ಅಲ್ಲಿ ಪ್ಲಾಸ್ಮಾ ಬರುತ್ತಲ್ಲ, ಆ ತರ. ಸೊ ಈ ತರ ಎಕ್ಸ್ಪೀರಿಯನ್ಸ್ ಗಳು ಹೇಳ್ತಾ ಹೋದ್ರು. ಆದ್ರೆ ಇಂಟ್ಯೂಟಿವ್ ಆಗಿದ್ದೀರ ನೀವು, ನಿಮ್ಮಲ್ಲಿ ಕೆಲವೊಬ್ರು ಉತ್ತಮರು ಕ್ವಶನ್ ಮಾಡ್ತಾರೆ. ಇದೆಲ್ಲ ಒಬ್ಬೊಬ್ರಿಗೆ ಒಂದೊಂದ್ ತರ. ಅಂದ್ರೆ ಅವಳು ಯಾರೋ ಮುಖ ಕಾಣ್ತಾಳೆ ಅಂತಂದು, ಅವನು ಯಾರೊಬ್ಬ ನನ್ನ ಹಿಂದೆ ನಿಂತಿದ್ದಾನೆ ಅಂತಂದ, ಇವೆಲ್ಲ ಎಲ್ಲಿದಾವೆ? ಇವೇನು ನಿಜವಾ ಅಥವಾ ಅವ್ರಿಗೆ ಇಲ್ಯೂಷನ್ ಆಗ್ತಿದ್ಯಾ? ಇದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತಂದ್ರೆ ನಾನು ಸೈಂಟಿಫಿಕ್ ಅನಾಲಿಸಿಸ್ ಮಾಡ್ಲೇಬೇಕು. ಅದಕ್ಕೆ ನಾನು ಹಿಂದಿನ ವಿಡಿಯೋಗಳ ತರ ಐಪ್ಯಾಡ್ಗೆ ಕರ್ಕೊಂಡು ಹೋಗ್ಬಿಟ್ಟು ಏನಾಗುತ್ತೆ ಈ ತರ ಔಟ್ ಆಫ್ ಬಾಡಿ ಅಥವಾ ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಏನು ನಿಜವಾಗ್ಲೂ ಆಗುತ್ತೆ ಬ್ರೈನ್ ಒಳಗಡೆ. ಸೊ ಇವ್ರಿಗೆ ಯಾಕೆ ಆ ತರ ಜಗತ್ತುಗಳು ಕಾಣ್ತವೆ ಮತ್ತು ಅದು ಹೆಂಗೆ ಸಾಧ್ಯ ನಮಗೆ ಅಂತ ಎಕ್ಸ್ಪ್ಲೇನ್ ಮಾಡಿ. ಸೊ ಇವಾಗ ನಾನು ಹೇಳಿದ್ನಲ್ವ, ಆ ಥರ ಪೇಷಂಟ್ಸ್ಗಳೆಲ್ಲ ಆ ಥರ ಹಿಂಗೆ ಯಾರು ಕಂಡ್ರು ಆ ಜಗತ್ತಿನಲ್ಲಿ ಮುಖವಿಲ್ಲದ ಒಂದು ಜನರು ಕಾಣ್ತಾ ಇದ್ರು, ಯಾರೋ ನನ್ನ ವಾಯ್ಸು ಕೇಳ್ತಾ ಇತ್ತು, ಈ ಥರ ಹೇಳಿದ್ರಲ್ಲ, ಅವರೆಲ್ಲ ಪೇಷಂಟ್ಸ್ಗಳನ್ನ ಯೂನಿವರ್ಸಿಟಿಲಿ ಎಕ್ಸ್ಪೆರಿಮೆಂಟ್ ಮಾಡಿದ ಡಾಕ್ಟರ್ ಇವ್ರ ಹೆಸರು ಡಾಕ್ಟರ್ ಮೈಕಲ್ ಪರ್ಸಿಂಗರ್ ಅಂತ. ಕೆನಡಾದ ಒಂದು ಯೂನಿವರ್ಸಿಟಿಲಿ ಇವರು ಈ ಥರ ಗಾಡ್ಸ್ ಹೆಲ್ಮೆಟ್ ಅಂತ ಒಂದು ಇನ್ವೆಂಟ್ ಮಾಡಿದರು. ಅದನ್ನು ಆವಾಗಿನ ಕಾಲದವ್ರು ಹಿಂಗೆ ಕರಿತಾ ಇದ್ರಂತೆ, ಗಾಡ್ಸ್ ಹೆಲ್ಮೆಟ್ ಅಂತ. ಅಂದರೆ ಲೈಕ್ ದೇವರಿಗಿರೋ ಶಕ್ತಿ ಮನುಷ್ಯರಿಗೆ ಬಂದ್ಬಿಡುತ್ತೆ ಅಂತ ಹೇಳಿ ಗಾಡ್ಸ್ ಹೆಲ್ಮೆಟ್ ಅಂತಲೇ ಕರಿತಾ ಇದ್ರು. ಸೊ ಇವರು ಮಾಡಿರೋ ಒಂದು ಎಕ್ಸ್ಪೆರಿಮೆಂಟಲ್ಲಿ ಪ್ರತಿಶತ ಲೈಕ್ 80% ಜನರಿಗೆ ಈ ಥರ ವಿಚಿತ್ರ ಎಕ್ಸ್ಪೀರಿಯೆನ್ಸ್ಗಳು ಕಾಣ್ತಾ ಬಂದಿದೆ, 80% ಜನರಿಗೆ. ಸೊ ಇದು ಮೋಸ್ಟ್ ಪ್ರಾಬಬ್ಲಿ ಟ್ರೂ ಅಂತ ಕೂಡ ಆವಾಗಿನ ಕಾಲದಲ್ಲಿ ಅವರು ನಂಬ್ತಾ ಇದ್ರು. ಇವಾಗ ಏನಾಗಿರ್ಬೋದು ವಿಜ್ಞಾನದ ಪ್ರಕಾರ, ಏನಾಗಿದೆ ಲೈಕ್ ನಿಜವಾಗ್ಲೂ ಅವ್ರಿಗೆ ಯಾಕೆ ಆ ಥರ ಕಾಣ್ತು ಅಂತಂದಾಗ ಒಂದನ್ನು ನಾನಿಲ್ಲಿ ಹೇಳಲೇಬೇಕು. ಹ್ಯೂಮನ್ ಬ್ರೇನ್ ಅಂತಂದಾಗ ನೀವಿಲ್ಲಿ ಹಿಂಗೆ ಶೇಪ್ ಮಡಿಸ್ಕೊಂಡ್ಬಿಟ್ಟಿರುತ್ತಲ್ಲ, ಈ ಥರ ಫೋಲ್ಡಿಂಗ್ಸ್ ಅಂತ ಕರೀತಾರೆ ಇದನ್ನು. ಈ ಫೋಲ್ಡಿಂಗ್ಸು ಒಬ್ಬೊಬ್ಬರಿಗೆ ಒಂದೊಂದು ಥರ ಇರುತ್ತೆ. ಒಬ್ಬನಿಗೆ ಈ ಥರ ಶೇಪ್ ಇದ್ದರೆ ಇನ್ನೊಬ್ಬರಿಗೆ ಹಿಂಗಿರುತ್ತೆ ಶೇಪು. ಸೊ ಎಲ್ಲರಿಗೂ ಸೇಮ್ ಇರಲ್ಲ. ಆದರೆ ಎಲ್ಲರ ಬ್ರೇನನ್ನು 5 ಭಾಗವಾಗಿ ಮಾಡ್ತಾರೆ. ಹೀಗೆ 5 ಭಾಗವಾಗಿ ಮಾಡಿದರೆ ಹಿಂಗೆಂಗೋ ಈ ಫ್ರಾಂಟಲ್ ಲೋಬು ಮತ್ತು ಇಲ್ಲಿ ಏನು ಕೆಂಪು ಕಲರ ಕಾಣ್ತಾ ಇದೆ, ಇಲ್ಲಿ ಲೇಸರ್ ತೋರಿಸ್ತಾ ಇದ್ದೀನಲ್ಲ, ಇಲ್ಲಿ ಈ ಕೆಂಪು ಕಲರ ಕಾಣ್ತಾ ಇರೋ ಜಾಗ ಪರೈಟಲ್ ಲೋಬ್ ಅಂತ ನಾವು ಕರಿತೀವಿ ಒಂದು ಮೆಡಿಕಲ್ ಟರ್ಮ್ಸಲ್ಲಿ, ಪರೈಟಲ್ ಲೋಬ್ ಅಂತ. ಅಂದರೆ ಇದ್ರ ಕೆಲಸ ಏನಪ್ಪ ಅಂತಂದರೆ ನೋಡುವುದು, ಏನಾದರೂ ವಿಜುವಲ್ ಇತ್ತಂತಂದರೆ, ಮತ್ತು ಗ್ರಹಿಸುವುದು, ಇದನ್ನು ಈ ಒಂದು ಪೆರೈಟಲ್ ಲೋಬ್ ಅನ್ನೋದು ಮಾಡುತ್ತೆ. ಅಂದರೆ ಇವಾಗ ಮನುಷ್ಯನಿಗೆ ಏನೇ ಒಂದು ಕಾಣ್ತಾ ಇದ್ದೆ ಅಂದರೆ ಕೂಡ ಯಾರೋ ಓಡಾಡ್ತಿದ್ದಾರೆ, ಜನ ಓಡಾಡ್ತಂಥವ್ರೆಲ್ಲ ಹೇಳಿರಲ್ಲ, ಅದನ್ನು ಸೆನ್ಸ್ ಮಾಡೋಂಥ ಒಂದೇ ಒಂದು ಭಾಗ ಏನಪ್ಪ ಅಂದರೆ ಅದು ಪರೈಟಲ್ ಲೋಬ್. ಇದು ಇಲ್ಲಿ ಕಿವಿ ಅಂತಂದರೆ ಇದರ ಜಸ್ಟ್ ಮೇಲ್ಗಡೆ ಭಾಗದಲ್ಲಿ ಇರುತ್ತೆ. ಸೊ ಇಲ್ಲಿ ಅದು ವರ್ಕ್ ಆಗಬೇಕು. ಆದರೆ ಇದ್ರ ಒಳಗಡೆ ಇನ್ನೂ ಒಂದು ಇರುತ್ತೆ. ಇಲ್ಲಿ ನಾನು ಈ ಒಂದು ಬ್ರೈನ್ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಕೆಂಪು ಚಿಕ್ಕದಾಗಿ ಒಂದು ಕಾಣ್ತಾ ಇದೆಯಲ್ಲ, ಇದಕ್ಕೆ ನಾವು ಆ್ಯಂಗುಲರ್ ಗೈರಸ್ ಅಂತ ಕರಿತೀವಿ. ಆ್ಯಂಗುಲರ್ ಗೈರಸ್ ಅಂತ. ಬ್ರೈನ್ ಸರ್ಜರಿ ನೀವು ಯಾರಾದರೂ ಲೈವ್ ವಿಡಿಯೋ ನೋಡ್ತಾ ಇದ್ದರೆ ಅವರು ಇದನ್ನು ಸಣ್ಣದಲ್ಲಿ ಕಿಡ್ನಿ ಶೇಪಾಗಿ ಇರುತ್ತೆ, ಅದು ಹಿಂಗೆ ಬೀನ್ ಶೇಪಾಗಿ ಇರುತ್ತೆ, ಚಿಕ್ಕದಾಗಿ ಬ್ಲ್ಯಾಕ್ ಕಲರ್ ಇರುತ್ತೆ. ಅದನ್ನು ನೀಟಾಗಿ ಅವರು ಹ್ಯಾಂಡಲ್ ಮಾಡ್ತಾ ಇರ್ತಾರೆ ಆ ಸರ್ಜನ್ಸು. ಸೊ ಈ ಆ್ಯಂಗುಲರ್ ಗೈರಸ್ ಏನಪ್ಪ ಅಂತಂದರೆ ಯಾವುದು ರಿಯಲ್ಲು ಯಾವುದು ಇಲ್ಯೂಷನ್ನು, ಇದನ್ನು ಸಪ್ರೇಟ್ ಮಾಡೋಂಥ ಒಂದು ಎಂಟಿಟಿ ಇದು ಈ ರೆಡ್ ಕಲರ್ ಪಾರ್ಟಲ್ಲಿ ಇರುತ್ತಲ್ಲ, ಇದು ಯಾವುದು ನಾವು ನೋಡ್ತಿರೋ ರಿಯಲ್ಲು ಯಾವುದು ಇಲ್ಯೂಷನ್ ಅನ್ನೋದನ್ನು ಇದು ಕಂಡುಹಿಡಿಯುತ್ತೆ. ಅಂದರೆ ಇದೇ ರೆಸ್ಪಾನ್ಸಿಬಲ್ ಆಗೋದು ಎಲ್ಲದಕ್ಕೂ. ಸೊ ಏನಾಗಿತ್ತು,
ಈ ಡಾಕ್ಟರ್ನ ಏನಂತಂದೆ ವೀಕ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ನ ಅವರು ಬಿಡ್ತಾಯಿದ್ರು ಪೇಷಂಟ್ಸ್ ಒಳಗಡೆ. ಫಾರ್ ಎಕ್ಸಾಂಪಲ್ ಏನಾಗುತ್ತೆ, ಮತ್ತು ನಮ್ಮ ಹೀರೋ ಆಫ್ ದ ಸ್ಟೋರಿ ಬರಬೇಕು, ಗುಂಡ ಈ ಥರ ಹೀಗೆ ಚೇರ್ ಮೇಲೆ ಕೂತಿದ್ದಾಗ ಇವರ ಒಂದು ಎಕ್ಸ್ಪೆರಿಮೆಂಟ್ನ ಇವನು ತೊಗೊತಿದ್ರೆ ಇವನ ಒಂದು ತಲೆಯಲ್ಲಿ ವೀಕ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸಿಗ್ನಲ್ಸ್ನ ಬಿಡ್ತಾರೆ. ಸೊ ಗುಂಡನ ತಲೆಯಲ್ಲಿ ಕೂಡ ಇವೆಲ್ಲ ಇರುತ್ತೆ, ಯಾಕಂದರೆ ಅವನು ಕೂಡ ಹ್ಯೂಮನ್ ಅಲ್ವಾ. ಪೆರೈಟಲ್ ಲೋಬ್ ಇರುತ್ತವೆ, ಆ ಪೆರೈಟಲ್ ಲೋಬ್ ಒಳಗಡೆ ಈ ಆ್ಯಂಗುಲರ್ ಗೈರಸ್ ಅನ್ನೋದಿರುತ್ತೆ ಗುಂಡನ ತೆರೆ ಒಳಗಡೆ. ಆವಾಗ ಏನಾಗುತ್ತೆ, ಇದು ಹೈಲಿ ಆ್ಯಕ್ಟಿವೇಟ್ ಆಗುತ್ತೆ, ಯಾಕಂದರೆ ಮೊದಲೇ ಅದು ಒಳಗಡೆ ಎಲೆಕ್ಟ್ರಿಕ್ ಚಾರ್ಜಸ್ಗಳು ಆಗ್ತಿರ್ತವೆ ಅಂತ ಹೇಳ್ತಿದ್ದೀನಿ ನಾನು. ಬ್ರೈನ್ ಒಳಗಡೆ ನ್ಯೂರಾನ್ಸ್ ಒಳಗಡೆ ಈ ಎಲೆಕ್ಟ್ರಿಕ್ ಚಾರ್ಜಸ್ಗಳು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ಗಳು ಇಂಟ್ರಾಕ್ಷನ್ ಆದಾಗ, ಈಗ ಮೊದಲೇ ಎಲೆಕ್ಟ್ರಿಸಿಟಿ ಇದೆ, ಇಲ್ಲಿ ಇ ಎಮ್ ವೇವ್ಸ್ ಇದಾವೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ಕು, ಎರಡು ಮತ್ತೆ ಇಂಟರ್ಫಿರೆನ್ಸ್ ಆಗಿ ಮತ್ತೆ ಇಂಟರ್ಫಿರೆನ್ಸ್ ಪ್ಯಾಟ್ರನ್ ಪ್ರೊಡ್ಯೂಸ್ ಮಾಡುತ್ತೆ. ಅಂದರೆ ಇನ್ನೂ ಆ್ಯಕ್ಟಿವೇಟ್ ಆಗುತ್ತೆ. ಇಷ್ಟು ಲೆವೆಲ್ ಇದ್ದು ಹೈ ಲೆವೆಲ್ಲಿಗೆ ಹೋಗ್ಬಿಡುತ್ತೆ ಆ್ಯಕ್ಟಿವಿಟಿ. ಹೈ ಲೆವೆಲ್ಲಿಗೆ ಆ್ಯಕ್ಟಿವಿಟಿ ಹೋದಾಗ ಇರೋ ಒಂದು ವಿಷನ್ಗಿಂತ, ಅಂದರೆ ಇರೋ ರಿಯಾಲಿಟಿಗಿಂತ, ಏನು ರಿಯಲ್ ಅಂತ ನೋಡ್ತಾ ಇದ್ದೀವಿ, ಈ ರಿಯಲ್ಗಿಂತ ಮ್ಯಾಗ್ನಿಫೈಡ್ ವರ್ಷನ್ ಆಫ್ ರಿಯಾಲಿಟಿ ಕಾಣುತ್ತೆ. ಈ ಮ್ಯಾಗ್ನಿಫೈಡ್ ವರ್ಷನ್ ಆಫ್ ರಿಯಾಲಿಟಿಗೆ ನಾವು ಒಂದು ಫೇಮಸ್ ಪದ ಕರಿತೀವಿ, ಭ್ರಮೆ, ಇಲ್ಯೂಷನ್. ಅಂದರೆ ನಾವೇನು ಕರಿತೀವಿ, ಕೆಲವೊಬ್ಬರು ಹುಚ್ಚಿರ್ತಾರೆ ಸೊಸೈಟಿಲಿ, ಅವ್ರು ಹೆಂಗೆಂಗೋ ಆಡ್ತಾರೆ, ಆ ಥರ ಒಂದು ಹೇಳುವಾಗ ಅದು ಕೂಡ ಒಂದು ರಿಯಾಲಿಟಿನೇ. ಯಾಕಂದರೆ ಅವ್ರಿಗದು ಹುಚ್ಚನಿಗೆ ನಾನು ಹುಚ್ಚ ಅಂತ ಗೊತ್ತಾದರೆ ಅವ್ನು ಹುಚ್ಚ ಆಗಿರಲ್ಲ, ಅವನಿಗೆ ನಾನು ಹುಚ್ಚ ಅಂತ ಗೊತ್ತಿರಲ್ಲ, ಅದಕ್ಕೆ ಅವ್ನು ಹುಚ್ಚಾಗಿರ್ತಾನೆ. ಅಂದರೆ ನಾವು ತಿಳಿದುವಂಥ ರಿಯಾಲಿಟಿ ನಮಗೆ ಇಷ್ಟರ ಮಟ್ಟಿಗಿದ್ರೆ, ನಮಗೆ ಇಷ್ಟೊಂದು ಚಿಕ್ಕ ಮಟ್ಟಿಗೆ ರಿಯಾಲಿಟಿ ಇದೆ. ಇಲ್ಲಿ ಅದು ಈ ಆ್ಯಕ್ಟಿವಿಟಿಯಿಂದ ಈ ಒಂದು ಇ ಎಮ್ ರೇಡಿಯೇಷನ್ಸ್ ತಳೆ ಹೋಗೋದ್ರಿಂದ ಇದು ಮ್ಯಾಗ್ನಿಫೈಡ್ ಆಗಿಬಿಡುತ್ತೆ, ಅಂದರೆ ಹೆಚ್ಚಾಗುತ್ತೆ ಅಂತ, ವರ್ಧಿಸುತ್ತೆ, ಹೆಚ್ಚಾಗುತ್ತೆ. ಈ ಮ್ಯಾಗ್ನಿಫೈಡ್ ಆ್ಯಕ್ಷನ್ ಆಫ್ ರಿಯಾಲಿಟಿಗೆ ನಾವು ಇಲ್ಯೂಷನ್ ಅಂತ ಕರಿತೀವಿ, ಅಥವಾ ಭ್ರಮೆ ಅಂತ. ಸೊ ಇಲ್ಲಿ ಟೋಟಲಾಗಿ ಹೇಳ್ಬೇಕಂದ್ರೆ ಎಲ್ಲರೂ ಹುಚ್ಚರೆ, ಯಾರು ಜಾಸ್ತಿ ಹುಚ್ಚ ಯಾರು ಕಡಿಮೆ ಹುಚ್ಚ ಅನ್ನೋದು ಮಾತ್ರ ಇಲ್ಲೊಂದು ಫನ್ನಿಯಾಗಿ ಗೊತ್ತಾಗ್ತಕ್ಕಂಥ ಸಿದ್ಧಾಂತ. ಆದರೆ ಏನೇ ಇರಲಿ, ನಾನು ಮತ್ತೆ ಹೇಳ್ದಂಗೆ ಇದು ಬ್ರೈನ್ ಒಳಗಡೆ ನಡೀತಕ್ಕಂಥ ರಿಯಾಲಿಟಿ ಮತ್ತು ಇಲ್ಯೂಷನ್ ನಡುವೆ ಯುದ್ಧವೇ ಹೊರತು ಅದು ನಿಜವಾಗ್ಲೂ ಜಗತ್ತು ಕಾಣುತ್ತೆ, ಯಾರೋ ಮನುಷ್ಯರಿದ್ದಾರೆ ಆ ಥರ ಅಲ್ಲ. ಈಗ ಇಲ್ಲದೆ ಇರೋ ವಸ್ತುವನ್ನು, ಒಬ್ಬ ಮನುಷ್ಯ ಇಲ್ಲದೆ ಇರೋ ವಸ್ತುವನ್ನು ಅಥವಾ ಇಲ್ಲದೆ ಇರೋ ಜನರನ್ನು ಇದ್ದಾರೆ ಅಂತ ತಿಳ್ಕೊಳ್ಳೋದು ಹುಚ್ಚುತನ. ಹೌದಾ? ಎಸ್ ಆರ್ ನೋ? ಇದನ್ನು ನಾವು ಹೇಳೋಕ್ಕಾಗಲ್ಲ. ಯಾಕೆ ಅಂತಂದರೆ ನಾವು ನಾರ್ಮಲ್ ಅಂತ ಕನ್ಸಿಡರ್ ಮಾಡಿದರೆ ಇಲ್ಲದೆ ಇರೋ ಜನರನ್ನು ನೋಡಿದರೆ ಹುಚ್ಚುತನ ಅಂತೇಳಿ ನಾವು ಎಸ್ ಅಂತ ಕರಿತೀವಿ. ಆದರೆ ಈ ಥರ ಸೈಕಿಡೆಲಿಕ್ಸು, ಮ್ಯಾಜಿಕ್ ಮಶ್ರೂಮ್ಸ್ ತೊಗೊಳ್ಳೋರು, ಅಥವಾ ಈ ಥರ ಹೀಗೆ ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ ಮಾಡೋರು, ಈ ಥರ ಹೈಪರ್ ಸ್ಟೇಜಲ್ಲಿರೋರಿಗೆ ಈ ಥರ ಹೇಳಿದ್ನಲ್ಲ, ಪೈಲಟ್ಸ್ಗಳು ಹಾಗೆ ಫುಲ್ಲು ಇದಕ್ಕೆ ಹೋದಾಗ ಗ್ರಾವಿಟಿ ಒಂದು ಜಿಲಾಕ್ ಅಂತ ನಾನು ಹೇಳಿದೆ, ಗ್ರಾವಿಟಿ ಇಂಡ್ಯೂಸ್ಡ್ ಲಾಸ್ ಆಫ್ ಕಾನ್ಷಿಯಸ್ನೆಸ್ ಅಂತ. ಈ ಎಫೆಕ್ಟಿಂದಾಗಿ ಇಲ್ಲಿ ಏನು ಇ ಎಮ್ ವೇವ್ಸ್ ಆಯ್ತಲ್ಲ, ಇದೇ ಎಫೆಕ್ಟಿಂದಾಗಿ ಇದರ ಒಂದು ಫಂಕ್ಷನಾಲಿಟಿ, ಈ ಆ್ಯಂಗುಲರ್ ಗೈರಸ್ದು ಫಂಕ್ಷನಾಲಿಟಿ ಡಿಸ್ಲೊಕೇಟ್ ಆಗಿಬಿಟ್ಟು, ಅಂದರೆ ಡಿಸ್ಲೊಕೇಟ್ ಅಲ್ಲ, ಇದು ಫಂಕ್ಷನಾಲಿಟಿನೇ ಬೇರೆ ಆಗಿಬಿಟ್ಟು ಇದರ ರಿಯಲ್ ಯಾವುದು ಇಲ್ಯೂಷನ್ ಯಾವುದು ಅನ್ನೋ ತಿಳ್ಕೊಳ್ಳೋಂಥ ಒಂದು ಕೆಪಾಸಿಟಿ ಬ್ರೈನಿಗೆ ಹೋಗೋದ್ರಿಂದ ಮಾತ್ರ ಈ ಥರ ಜನರು ಕಾಣ್ತಾರೆ ಅಂತ ಅನಿಸುತ್ತೆ ಹೊರತು ಅದು ನಿಜವಾಗ್ಲೂ ಹುಚ್ಚುತನ ಅಲ್ಲದೆ ಇರ್ಬೋದು. ನಾನು ಏನು ಹೇಳಿದೆ, ಈ ರಿಯಾಲಿಟಿ, ಈ ಭ್ರಮೆ ಅನ್ನೋದೇ ಒಂದು ರಿಯಾಲಿಟಿ ಅನ್ನುವ ಒಂದು ಮ್ಯಾಗ್ನಿಫೈಡ್ ವರ್ಷನ್ ಥರ. ಇದಕ್ಕೆ ಕಾರಣಗಳು ನಡೆಯೋದು ನಮ್ಮ ಬ್ರೈನಲ್ಲೇ ಹೊರತು, ನಾನು ಹೇಳಿದ್ನಲ್ಲ, ಇದು ಮತ್ತು ಸ್ಪೂಕಿ ಥರ ಆ್ಯಕ್ಷನ್ನು, ಹೊರಗಡೆಯಿಂದ ನಿಜವಾಗ್ಲೂ ಯಾವುದೋ ಒಂದು ಕಾಣದೆ ಪ್ರಪಂಚ ಇದೆ, ಅದು ಇದೆ ಇದು ಇದೆ ಅಂತೇಳಿ ಯಾರು ಹುಡ್ಕೋಕೆ ಹೋಗ್ತಾರೋ ಆ ಥರ ಎಲ್ಲ ವರ್ಕ್ ಆಗೋದಿದು. ಈ ಒಂದು ಏನು ಮೆಕ್ಯಾನಿಸಮ್ ಹೇಳಿದೆ ಇದನ್ನು ವರ್ಕ್ ಆಗುತ್ತೆ ಅಂತ ಹೇಳಿ ಈ ಒಂದು ಡಾಕ್ಟರ್ ಮೈಕಲ್ ಪೆರ್ಸಿಂಗರ್ ಅವರು ಈ ಒಂದು ಎಕ್ಸ್ಪೆರಿಮೆಂಟ್ಗಳಿಂದ ಪ್ರತಿಪಾದನೆ ಮಾಡಿದ್ದಾರೆ. ಈ ಒಂದು ವಿಷಯವನ್ನು ನಾನು ನಿಮಗೆ ತಿಳಿಸ್ಬೇಕಾಗಿತ್ತು. ಮತ್ತು ನೀವು ಯಾವುದೇ ಒಂದು ಜನರನ್ನು ಈ ಥರ ಒಂದು ಕಾಂಟ್ಯಾಕ್ಟ್ ಮಾಡಿದಾಗ, ನಾನು ಆ ಪ್ರಪಂಚ ತೋರಿಸ್ತೀನಿ ನಿನಗೆ, ಕಾಣದೇ ಇರೋ ಪ್ರಪಂಚ ತೋರಿಸ್ತೀನಿ, ಆ ಒಂದು ಆಫ್ಟರ್ ಲೈಫ್ ಇದೆ, ಹಂಗಿದೆ ಹಿಂಗಿದೆ ಅಂತ ಕರೀತಾರಲ್ಲ, ಅವರೆಲ್ಲ ಆ ಥರ ಮಾತಾಡೋಕ್ಕಿಂತ ಮುಂಚೆ ನಾನೆಲ್ಲ ಅವರಿಗೆ ಒಂದು ರಿಕ್ವೆಸ್ಟ್ ಮಾಡೋದೇನೆ ಅಂತ, ಅಥವಾ ನೀವು ಏನೋ ಒಂದು ಚಿಂತನೆಯನ್ನು ಮಾಡಬೇಕು ಅಂತ ನಾನು ನಿಮಗೆ ಒಂದು ಹೇಳ್ತಾ ಇದ್ದೀನಿ ಈ ಒಂದು ವಿಡಿಯೋಕ್ಕಿಂತ ಮುಂಚೆ ಅಂತಂದರೆ, ಏನಾದರೂ ಈ ಜಗತ್ತಿನಲ್ಲಿ ನನ್ನ ಹೊರತುಪಡಿಸಿ ನಡೆಯುತ್ತಾ? ಈ ಕ್ವಶನನ್ನು ನೀವು ನಿಮಗೆ ಮಾಡ್ಕೊಂಡಿದ್ದೇ ಆದಲ್ಲಿ, ಈ ಜಗತ್ತಿನಲ್ಲಿ ಏನೇ ಆಗಲಿ, ಯಾವುದೇ ಫೀಲಿಂಗ್ಸು, ಯಾವುದೇ ಎಕ್ಸ್ಪೀರಿಯೆನ್ಸು, ಯಾವುದೇ ಘಟನೆ, ಯಾವುದೇ ಮೆಮೊರಿ ನನ್ನ ಹೊರತುಪಡಿಸಿ ನಡೆಯುತ್ತಾ? ಆನ್ಸರ್ ನಿಮಗೆ ಎಲ್ಲೇ ಹುಡುಕಿದ್ರು, ಎಂಥ ಗ್ರಂಥದಲ್ಲಿ ಎಲ್ಲೇ ಹುಡುಕಿದ್ರು ನೋ ಅಂತ ಸಿಗುತ್ತೆ. ಯಾಕಂದರೆ ಔಟ್ಸೈಡ್ ಅನ್ನೋದೇ ಇಲ್ಲ, ಎಲ್ಲವೂ ನಡೆಯೋದೇ ಇನ್ನರಲ್ಲಿ, ಅಂದರೆ ಆ ನಾನು ಅನ್ನೋ ಒಂದು ದೊಡ್ಡ ಜಾಗದಲ್ಲಿ. ಆದ್ದರಿಂದ ಎಲ್ಲ ರಹಸ್ಯಗಳಾಗಲಿ,
ಎಲ್ಲ ಸೀಕ್ರೆಟ್ಗಳಾಗಲಿ ಎರಡೂ ಒಂದೇ, ಎಲ್ಲ ಎನರ್ಜಿ, ಎಲ್ಲ ಪವರು ಇರೋದು ಈ ನಾನು ಅನ್ನೋದರಲ್ಲಿ, ಅಂದರೆ ನಿಮ್ಮೆಲ್ಲರಲ್ಲಿ, ನನ್ನೊಳಗಡೆ. ಸೊ ಆದ್ದರಿಂದ ನೀವು ಯಾವತ್ತಿಗೂ ಇವೇನೇನೇ ಸೀಕ್ರೆಟ್ಸ್ಗಳಿರಲಿ, ಏನೇ ಒಂದು ಟೆಕ್ನಿಕ್ ಇರಲಿ, ಈ ನಾನುವನ್ನು ಎಷ್ಟು ಹ್ಯಾಪಿಯಾಗಿ ನೋಡ್ಕೊತೀರಾ, ಈ ನಾನುವನ್ನು ಎಷ್ಟು ಚೆನ್ನಾಗಿ ನೋಡ್ಕೊತೀರಾ, ಈ ನಾನಿಗೆ ಎಷ್ಟು ಒಂದು ಹಿತವಾಗಿ ನೋಡ್ಕೊತೀರಾ ಅನ್ನೋದ್ರ ಮೇಲೆ ನಿಮ್ಮ ಲೈಫ್ ಹೆಂಗಿರುತ್ತೆ ಅಂತೇಳಿ ಡಿಪೆಂಡ್ ಆಗುತ್ತೆ. ನಿಮಗೆ ಇದೇ ತರಹದ ಬ್ರಹ್ಮಾಂಡಗಳ ವಿಷಯಗಳು ಮತ್ತು ಮನಸ್ಸಿನ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.